ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಅಂತ ನಿಮಗೆಲ್ಲರಿಗೂ ಕೂಡ ಈಗಲೇ ಗೊತ್ತು. ಈ ಜೂನ್ 2ರಿಂದ 7ರವರೆಗೆ ಅತ್ಯಂತ ಮಹತ್ವದ ಹಾಗೂ ನಿಗೂಢ ಭವಿಷ್ಯದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಮಂಗಳ ಅಂದ್ರೇ ಅಗಾಧವಾದ ಇಚ್ಛಾಶಕ್ತಿ, ಧೈರ್ಯ ಮತ್ತು ಗುಪ್ತ ರಹಸ್ಯಗಳು ಮತ್ತು ಎಂತಹ ಬಿರುಗಾಳಿ ಎದುರು ಅದನ್ನು ಎದುರಿಸಿ ಗೆಲ್ಲುವ ಆ ತೀವ್ರವಾದ ಆಂತರಿಕ ಶಕ್ತಿಯ ಪ್ರತೀಕ. ನಿಮ್ಮ ರಾಶಿಯಾಧಿಪತಿ ಮಂಗಳ ಆಗಿರೋದ್ರಿಂದಲೇ ನಿಮ್ಮಲ್ಲಿ ಒಂದು ಅಯಸ್ಕಾಂತೀಯ, ಒಂದು ಅಟ್ರಾಕ್ಟಿವ್ ಅನ್ನೋದು ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಇರುತ್ತೆ. ನಿಮ್ಮಲ್ಲಿ ಯಾರ ಕಣ್ಣಿಗೂ ಕಾಣದ ತೀವ್ರವಾದ ಭಾವನೆಗಳು ನಿಮ್ಮಲ್ಲಿ ಇರುತ್ತೆ. ಈ ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣಗಳು ಗಾಢ ಕೆಂಪು ಮತ್ತು ಮೆರೂನ್ ಹಾಗೂ ಅದೃಷ್ಟದ ಸಂಖ್ಯೆಗಳು 9 ಮತ್ತು 4. ಈ ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅದೃಷ್ಟಗಳು ಒಲಿದು ಬರುತ್ತೆ. ಆದರೆ ಈ ಅದೃಷ್ಟ ಒಲಿಯುವ ಹಾದಿಯಲ್ಲಿ ಏನೆಲ್ಲ ಅಡೆತಡೆಗಳು ಬರುತ್ತೆ, ಆ ಅಡೆತಡೆಗಳನ್ನು ನೀವು ಹೇಗೆ ಪರಿಹಾರದಿಂದ ವಿಮೋಚನೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳ್ತಾ ಇದ್ದೇವೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿಯ ಆತ್ಮೀಯರೇ, ಇಂದು ನಾವು ಮಾತನಾಡುತ್ತಿರುವ ವಿಷಯ ಯಾವುದೇ ಸಾಧಾರಣವಾದ ದಿನನಿತ್ಯದ ಭವಿಷ್ಯ ಅಥವಾ ತಿಂಗಳ ಭವಿಷ್ಯ ಅಂತೆ ಅಲ್ಲ. ಇದು ನಿಮ್ಮ ಆತ್ಮದ ಆಳದಲ್ಲಿ ಯಾರಿಗೂ ಕಾಣದಂತೆ ನೀವು ಅಡಗಿಸಿಟ್ಟಿರುವ ಆ ತೀವ್ರವಾದ ಗಾಯದ ಮೇಲೆ ಕೈಯಿಟ್ಟು ಅದರ ಹಿಂದಿರುವ ನಿಗೂಢ ಬ್ರಹ್ಮಾಂಡದ ರಹಸ್ಯವನ್ನು ಅನಾವರಣಗೊಳಿಸುವ ಪ್ರಯತ್ನ. ನೀವು ಒಂಟಿಯಾಗಿ ಕುಳಿತಾಗ, ಜೀವನದ ಹಳೆಯ ಪುಟಗಳನ್ನು ತಿರುಗಿಸಿ ನೋಡುವಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕಾಡುತ್ತೆ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವನು, ಯಾರಿಗೆ ನನ್ನ ಇಡೀ ಜೀವನವನ್ನು ಮುಡುಪಿಟ್ಟು ಸಹಾಯ ಮಾಡಿದ್ನೋ ಅದೇ ವ್ಯಕ್ತಿ ಕೊನೆಗೆ ನನ್ನ ಬೆನ್ನಿಗೆ ಚೂರಿ ಹಾಕಿ ಅತ್ಯಂತ ದೊಡ್ಡ ಶತ್ರು ಆಗಿದ್ದಾನೆ ಯಾಕೆ? ಇದು ಕೇವಲ ನಿಮ್ಮಿಬ್ಬರ ಕಥೆಯಲ್ಲ, ಇಡೀ ವೃಶ್ಚಿಕ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಠೋರ ವಾಸ್ತವ. ನಿಮ್ಮ ಹೃದಯ ಒಂದು ನಿಗೂಢವಾದ ಮಹಾಸಾಗರ ಇದ್ದಂತೆ. ಆ ಸಾಗರ ಇತರರಿಗೆ ಬೆಲೆ ಬಾಳುವ ಮುತ್ತುಗಳನ್ನು ನೀಡುತ್ತೆ, ಆದರೆ ಬದಲಿಗೆ ತನಗೆ ಸಿಗೋದು ಕೇವಲ ಉಪ್ಪು ನೀರು ಮತ್ತು ಶೂನ್ಯತೆ ಮಾತ್ರ. ನಿಮ್ಮ ರಕ್ತದ ಸಂಬಂಧಿಕರು, ನಿಮ್ಮ ಆಪ್ತ ಸ್ನೇಹಿತರು ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಯೇ ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾರಣ ಏನು ಎಂಬುದರ ಜ್ಯೋತಿಷ್ಯಶಾಸ್ತ್ರದ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ನಿಮ್ಮ ಆತ್ಮ ಒಂದು ಶಾಂತವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಆಳವಾದ ನೀರಿನಂತೆ ಹರಿಯುತ್ತೆ. ನಿಮ್ಮ ಬಳಿ ಯಾರಾದರೂ ಸಹಾಯಕ್ಕಾಗಿ ಅಥವಾ ಪ್ರೀತಿಗಾಗಿ ಬಂದಾಗ ಅವರ ಹಿನ್ನೆಲೆ ಏನು, ಅವರ ಅಸಲಿ ಉದ್ದೇಶ ಏನು ಅಥವಾ ಅವರ ಯೋಗ್ಯತೆ ಏನು ಅಂತ ನೀವು ಎಂದಿಗೂ ಯೋಚನೆ ಮಾಡೋದಿಲ್ಲ. ನಿಮ್ಮಲ್ಲಿರುವ ಮಧುರವಾದ ಪ್ರೀತಿಯ ಜಲವನ್ನು ಯಾವುದೇ ಷರತ್ತು ಇಲ್ಲದೆ ಅವರಿಗೆ ಧಾರೆ ಎರೀತೀರಾ. ನೀವು ಯಾವುದೇ ಸಂಬಂಧವನ್ನು ಬುದ್ಧಿಯಿಂದ ಅಥವಾ ಸ್ವಾರ್ಥದಿಂದ ರೂಪಿಸಿಕೊಳ್ಳೋದಿಲ್ಲ, ಬದಲಾಗಿ ಹೃದಯದ ಆಳದಿಂದ ಪ್ರೀತಿ ಮಾಡ್ತೀರಾ. ನಿಮ್ಮ ಆಪ್ತರ ಜೀವನದಲ್ಲಿ ಬಿರುಗಾಳಿ ಎದ್ದಾಗ, ಅವರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಮುಳುಗ್ತಿರ್ಬೇಕಾದ್ರೆ ಮತ್ತು ಇಡೀ ಜಗತ್ತೇ ಅವರ ಕೈ ಬಿಟ್ಟಾಗ ನಿಮ್ಮ ಪ್ರಾಣದ ಹಂಗು ತೊರೆದು ನೀವು ಆ ಸುಳಿಗೆ ಧುಮುಕ್ತೀರಾ. ಅವರನ್ನು ನಿಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸ್ತೀರಾ. ಆದರೆ ಇಲ್ಲಿರುವ ಕಠೋರ ಸತ್ಯ ಏನಪ್ಪ ಅಂದರೆ, ಆ ವ್ಯಕ್ತಿ ದಡ ಮುಟ್ಟಿದ ತಕ್ಷಣ ತನ್ನ ಕಾಲುಗಳು ನೆಲದ ಮೇಲೆ ಗಟ್ಟಿಯಾಗಿ ನಿಲ್ತಿದ್ದಂತೆ ಕೃತಜ್ಞತೆಯಿಂದ ನಿಮ್ಮನ್ನು ತಿರುಗಿ ನೋಡೋದೇ ಇಲ್ಲ. ಅಷ್ಟೇ ಅಲ್ಲದೆ, ಯಾವ ದೊಡ್ಡ ದೋಣಿ ತನ್ನನ್ನು ಮುಳುಗದಂತೆ ರಕ್ಷಿಸಿತೋ ಅದೇ ದೋಣಿಗೆ ರಂಧ್ರ ಕೊರೆಯೋದಕ್ಕೆ ಸಂಚನ್ನು ರೂಪಿಸ್ತಾ ಇರ್ತಾರೆ. ನೀವು ಮಾತ್ರ ಅದೇ ಕತ್ತಲದ ಆಳದಲ್ಲಿ ನೀರಿನಲ್ಲಿ ಒಂಟಿಯಾಗಿ ನಿಂತು ನನ್ನಿಂದಾದ ತಪ್ಪಾದರೂ ಎಲ್ಲಿದೆ, ನಾನು ಏನು ತಪ್ಪು ಮಾಡಿದೆ ಅಂತ ಯೋಚಿಸುತ್ತಾ ಕಣ್ಣೀರನ್ನು ಹಾಕ್ತಾ ಇರ್ತೀರ. ನಿಮ್ಮ ಅತಿಯಾದ ಒಳ್ಳೆತನನೇ ನಿಮಗೆ ಶಾಪ ಆಗೋದು ಹೇಗೆ ಗೊತ್ತಾ? ವೃಶ್ಚಿಕ ರಾಶಿಯವರ ಅತ್ಯಂತ ದೊಡ್ಡ ದುರಂತ ಅಂದರೆ, ನೀವು ಇಡೀ ಜಗತ್ತನ್ನೇ ನಿಮ್ಮದೇ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಗುಣದ ಕನ್ನಡಕದಿಂದ ನೋಡ್ತೀರಾ. ನಿಮ್ಮ ಹೃದಯ ಸ್ವಚ್ಛವಾಗಿದ್ದರೆ ಎದುರಿಗಿರುವವರ ಹೃದಯ ಕೂಡ ಅಷ್ಟೇ ಪವಿತ್ರ ಆಗಿರುತ್ತೆ, ಅಷ್ಟೇ ಒಳ್ಳೆಯವರು ಅಂತ ನೀವು ನಂಬ್ತೀರಾ. ನೀವು ಯಾರಿಗೂ ದ್ರೋಹ ಮಾಡ್ತಿದ್ರೆ ಜಗತ್ತಲ್ಲಿ ಯಾರೂ ನಿಮಗೆ ಮೋಸ ಮಾಡೋದಿಲ್ಲ ಎಂಬುದು ನಿಮ್ಮ ಅಚಲ ನಂಬಿಕೆ. ಆದರೆ ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಭ್ರಮೆ ಕೂಡ. ಯಾವಾಗ ನೀವು ಒಬ್ಬ ವ್ಯಕ್ತಿಗೆ ಮಿತಿ ಇಲ್ಲದ ಪ್ರೀತಿ ಮತ್ತು ಗೌರವವನ್ನು ನೀಡ್ತೀರೋ ಆಗ ನೀವು ಪರೋಕ್ಷವಾಗಿ ನಿಮ್ಮನ್ನು ನಾಶಪಡಿಸುವ ಶಕ್ತಿಯನ್ನು ಅವರು ಕೈಗೆ ನೀಡಿದಂತೆ. ನಿಮ್ಮ ಆಪ್ತರು ನಿಮ್ಮ ಶತ್ರುಗಳಾಗೋದು ನೀವು ಅವರಿಗೆ ಕೆಟ್ಟದನ್ನು ಮಾಡಿದ್ದಕ್ಕೆ ಅಲ್ಲ, ಬದಲಾಗಿ ನೀವು ಅವರ ಪಾಲಿಗೆ ಮಿತಿ ಮೀರಿದ ಒಳ್ಳೆಯದನ್ನು ಮಾಡಿದ್ದಕ್ಕಾಗಿ.
ಹೌದು, ಅತಿಯಾದ ಒಳ್ಳೆಯತನ ಕೆಲವೊಮ್ಮೆ ಎದುರಾಳಿಗೆ ಹೊರೆಯಾಗಿ ಪರಿಣಮಿಸುತ್ತೆ. ಮನೋವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಒಬ್ಬ ದುರ್ಬಲ ವ್ಯಕ್ತಿಗೆ ಅತಿಯಾದ ಆಸರೆಯನ್ನು ನೀಡಿದಾಗ ಅವನ ಸುಪ್ತ ಮನಸ್ಸಲ್ಲಿ ಕೀಳರಿಮೆ ಮೂಡೋದಕ್ಕೆ ಪ್ರಾರಂಭವಾಗುತ್ತೆ. ತಾನು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿತನಾಗಿದ್ದೇನೆ ಎಂಬ ಸತ್ಯ ಅವನ ಅಹಂಕಾರಕ್ಕೆ ಏಟು ಬೀಳುತ್ತೆ. ಈ ಅವಲಂಬನೆಯಿಂದ ಮುಕ್ತ ಆಗೋದಕ್ಕೆ ಮತ್ತು ತಾನು ನಿಮಗಿಂತ ದೊಡ್ಡವನು ಅಂತ ಸಮಾಜಕ್ಕೆ ತೋರಿಸಿಕೊಳ್ಳೋದಕ್ಕೆ ಅವನು ಮೊದಲು ವಾಗ್ದಾಳಿ ಮಾಡ್ತಾನೆ. ತನ್ನನ್ನು ಹೆಗಲ ಮೇಲೆ ಹೊತ್ತು ನಿಮ್ಮ ಮೇಲೇ ಅಪೋಸಿಟ್ ಆಗ್ತಾನೆ. ಇದ್ರ ಜೊತೆಗೆ ಸದಾ ಲಭ್ಯವಿರುವುದು ಯಾವಾಗಲೂ ಕೂಡ ಯುವರ್ ಅವೈಲಬಲ್ ಅಂತೇನಿದೆ ಅದು ಇಲ್ಲ ಎನ್ನಲಾಗದ ನಿಮ್ಮ ದೌರ್ಬಲ್ಯವೇ. ನಿಮ್ಮ ಆಪ್ತರು ನಿಮ್ಮನ್ನು ಹಗುರವಾಗಿ ಪರಿಗಣಿಸೋದಕ್ಕೆ ಎರಡನೇ ಪ್ರಮುಖ ಕಾರಣ ಆಗಿರುತ್ತೆ. ಸಮುದ್ರದ ಅಲೆಗಳು ಯಾವುದೇ ಷರತ್ತಿಲ್ಲದೆ ಸದಾ ದಡಕ್ಕೆ ಬಂದು ಅಪ್ಪಳಿಸಿದಂತೆ ನೀವು ಅವರ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಓಡಿ ಓಡಿ ಹೋಗ್ತಾ ಇದ್ದೀರಾ. ಇದರಿಂದ ಅವರಿಗೆ ಅದೇ ರೂಢಿಯಾಗಿಬಿಟ್ಟಿರುತ್ತೆ. ಅವರು ನಿಮ್ಮನ್ನು ಹೇಗೆ ನಡೆಸ್ಕೊಂಡ್ರು ಅಷ್ಟೇ ನೋವು ಕೊಟ್ಟು ಕೂಡ ನೀವು ಅವರನ್ನು ಬಿಟ್ಟು ಹೋಗೋದಿಲ್ಲ. ಈ ಧೈರ್ಯ ಅವರಿಗೆ ಬಂದ್ಬಿಡುತ್ತೆ. ನಿಮ್ಮ ಈ ಮುಗ್ಧತೆಯನ್ನು ಅವರು ನಿಮ್ಮ ದೌರ್ಬಲ್ಯ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಅವರು ನಿಮ್ಮಿಂದ ಲಾಭ ಪಡಿತಿರ್ಬೇಕಾದ್ರೆ ನೀವು ಅವರಿಗೆ ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಕಾಣ್ತೀರಾ. ಆದರೆ ಯಾವುದೋ ಒಂದು ದಿನ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಅಥವಾ ನಿಮ್ಮ ಸ್ವಂತ ಅನಿವಾರ್ಯತೆಯಿಂದಾಗಿ ನೀವು ಕೇವಲ ಒಂದು ಬಾರಿ ಇಲ್ಲ ಅಂತ ಏನಾದರೂ ನಿರಾಕರಿಸಿದರೆ ಅಂದೇ ಅವರು ನಿಮ್ಮ ಪರಮ ಶತ್ರುವಾಗಿ ಬದಲಾಗ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ಪರಮಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.